ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇವತ್ತಿನ ದಿನ ಸರ್ ಬಂದಿದ್ದಾರೆ ನಮ್ಮ ತೋಟ ವಿಸಿಟ್ ಮಾಡಿ ಹಂಗೆ ಕಂಪೇರ್ ಮಾಡೋಕ್ಕೆ. ಯಾಕಂದರೆ ಅವರು 12 ಎಕರೆಯಲ್ಲಿ ಎಲ್ಲ ಥರ ಬೆಳೆಗಳು ಹಾಕಿದ್ದಾರೆ. ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ, ವೆಲ್ಕಮ್ ನಮ್ಮ ತೋಟಕ್ಕೆ. ನಮಸ್ಕಾರ ಕಿರಣ್. ನಮ್ಮ ಹೊಸ ವೀಕ್ಷಕರಿಗೆ ನಿಮ್ದು ಹೆಸರು, ಯಾವ ಊರು, ಎಷ್ಟು ಎಕರೆ ಮಾಡ್ತಾ ಇದ್ದೀರಾ? ಪುಟ್ಟಸ್ವಾಮಿ ಅಂತ, ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನಮ್ಮದು 12 ಎಕರೆ ಜಮೀನಲ್ಲಿ ಎಲ್ಲ ರೀತಿಯೂ ಮಾಡ್ತಾ ಇದ್ವಿ. ನೇಂದ್ರ ಬಾಳೆ, ಏಲಕ್ಕಿ ಬಾಳೆ, ಮತ್ತು ಚೆನ್ನೈ ಆ ಕಡೆ ತಮಿಳ್ನಾಡು ರಸಬಾಳೆ ಎಲ್ಲ ಮಾಡ್ತಾ ಇದ್ದೀವಿ. ಅದಲ್ಲದೆ ಅಡಿಕೆ ಗಿಡ ಇದೆ, ತೆಂಗಿನ ಗಿಡ ಒಂದು 500 ಇದೆ. ಎಲ್ಲದಕ್ಕೂ ನಾವು ಯೂಸ್ ಮಾಡ್ತಾ ಇರೋದು ಫಸ್ಟ್ ಅರ್ತ್ ಆರ್ಗ್ಯಾನಿಕ್ನೇ ಯೂಸ್ ಮಾಡ್ತಾ ಇರೋದು. ನಾವು ಸುಮಾರು 4 ವರ್ಷದಿಂದನೂ ಬರೀ ಅದನ್ನೇ ಮಾಡ್ತಾ ಇದ್ದೀವಿ. ಈ ಸತಿ ಎಸ್ಪೆಷಲಿ ಆ್ಯಪ್ ಫಾಲೋ ಮಾಡ್ತಾ ಇದ್ದೀವಿ. ಈ ಸಲ ಅಂದರೆ ಅವಾಗ ಮಾಡ್ತಿದ್ದಾಗ ಕೇಳ್ತಾ ಇದ್ದ ಪದೇ ಕಿರಣ್ ಕೇಳಿ ಈಗ ಏನು ಮಾಡ್ದು ಅಂತ ಒಂದೊಂದು ಸ್ಕಿಪ್ ಆಗ್ತಾ ಇತ್ತು. ಈಗೇನಿಲ್ಲ, ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನಲ್ಲಿ, ಯಾಕೆಂದರೆ ಅವ್ರಿಗೂ ಪಾಪ ಫ್ರೀ ಇರಲ್ಲ, ಹೇಳಲಿಕ್ಕೂ ಟೈಮ್ ಇರಲ್ಲ, ಆಮೇಲೆ ನಾವು ಕೇಳೋದು ಅವ್ರಿಗೆ ಅರ್ಥ ಆಗಿರಲ್ಲ, ಕೆಲವು ಆ ಥರ ಮಿಸ್ ಆಗೋ ಚಾನ್ಸಸ್ಸೇ ಇಲ್ಲ. ಸರ್ ವೆಲ್ಕಮ್ ನಮ್ಮ ತೋಟಕ್ಕೆ. ಇಲ್ಲಿ ಕಿರಣ್, ಈಗ ನೀವೇ ಮಾಡ್ತಾ ಇರೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೇರೆಯವರು, ಈಗ ನಾವು ಯಾವುದೋ ಒಂದು ಸ್ಕಿಪ್ ಮಾಡ್ತೀವಿ, ನಮ್ಮದು ಇರಲ್ಲ. ನೀವು ಯಾವುದೇ ಸ್ಕಿಪ್ ಮಾಡ್ದೇನೆ ನಿಮ್ಮ ಸ್ವಂತ ಇರೋದ್ರಿಂದ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ದೇನೆ ನಿಮ್ಮ ಮಾಡಿ ರೈತರಿಗೆ ನೀವೇ ಸ್ವತಃ ಮಾಡಿ ತೋರಿಸ್ತಾ ಇರೋದು ತುಂಬ ಜನಕ್ಕೆ ಒಂದು ಅನುಕೂಲ. ಯಾರ್ದೋ ತೋಟದಲ್ಲಿ ಮಾಡಿ ಹೇಳೋದಕ್ಕಿಂತನೂ ನಾವೇ ಸ್ವಂತ ನಮ್ಮ ಅನುಭವನ ಹಂಚ್ಕೊಂಡ್ರೆ ತುಂಬ ಒಳ್ಳೆಯದು. ಆ ಒಂದು ದಿಶೆಯಲ್ಲಿ ನೀವು ಮಾಡ್ತಾ ಇರೋ ಕೆಲಸ ತುಂಬ ಒಳ್ಳೆಯ ಕೆಲಸ. ಸೊ ಸರ್, ಇದು 11 ಎಕರೆ ಪ್ಲಾಟು. ಸೊ ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, ಪಚ್ಚಬಾಳೆ, ಕಬ್ಬು ಮತ್ತು ಕೋಸು, ಮೆಣಸಿನ್ಕಾಯಿ ಹಾಕಿದ್ದೀವಿ. ಪಪ್ಪಾಯ ಮಿಸ್ ಆಯಿತು, ಯಾಕಂದರೆ ಅದು ಸಸಿ ಚೆನ್ನಾಗಿರಲಿಲ್ಲ ಅಂತ. ಇವಾಗ ನೆಕ್ಸ್ಟ್ ಒಂದು 6 ತಿಂಗಳು ಆದಮೇಲೆ ಸೀಸನ್ ಇಲ್ಲ ಇವಾಗ ಅಂತ ಆಮೇಲೆ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏಲಕ್ಕಿ ಸರ್, ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದೆ? ಇದು ಏನು ಅಂತಂದರೆ, ಈಗ ಇದು ಮೊದಲು ನೀವು ಯಾವಾಗ ಅಪ್ಸಣಬ್ ಹಾಕಿದ್ರಿ ಇಲ್ಲಿಗೆ? ಸರ್ ಸೆಣಬು ಹಾಕಿ ಎಲ್ಲ 2 ತಿಂಗಳು ಮುಂಚೆನೇ ನಾವು ಸಾಯಿಲ್ ಪ್ರಿಪ್ರೇಷನ್ ಮಾಡಿಕೊಂಡು ಬಾಳೆ ನಾಟಿ ಮಾಡಿದ್ದು ಸೆಪ್ಟೆಂಬರ್ 30ನೇ ತಾರೀಕು. ಇವತ್ತು ಡೇಟ್ ಎಷ್ಟು ಸರ್? 29 ಅಕ್ಟೋಬರ್. ಸೊ ಕರೆಕ್ಟಾಗಿ 29 ದಿನ ಆಗಿದೆ. 1 ತಿಂಗಳು ಲೆಕ್ಕ ಅಲ್ವಾ? ಹೇಗಿದೆ ಸರ್? ಸೂಪರ್ ಆಗಿ ಕಾಣ್ತದೆ, ಸೂಪರ್ ಆಗಿದೆ. ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ ಗಿಡಗಳು. ಆಮೇಲೆ ಇದು ಈಗಾಗಲೇ ರೋಟಾವೇಟರ್ ಹೊಡಿಸಿದ್ದೀರಾ? ಇದು ಕಾರಣ ಏನು ಸರ್? ಇದು ನೋಡಿ, ಮೇಯ್ನ್ ಏನಂದ್ರೆ ಸರ್, ಈ ಬಾಳೆ ನಮ್ದು ಇವಾಗ ಮೇನ್ ಕ್ರಾಪ್. ಮಧ್ಯ ನಾವು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಅಲ್ವಾ? ಸೊ ಈ ಕಳೆ ನಿರ್ವಹಣೆ ತುಂಬಾ ಇಂಪಾರ್ಟೆಂಟು. ಕಳೆ ಯಾವಾಗ ನಮಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಇವಾಗ ಮಳೆಗಾಲ ಇರೋದ್ರಿಂದ ಜಾಸ್ತಿ ಮಳೆ ಆಗ್ಬಿಟ್ರೆ ನಮಗೆ ಟಿಲ್ಲರು ಮತ್ತೆ ಮಿನಿ ಟ್ರ್ಯಾಕ್ಟರ್ ಬರೋಕ್ಕಾಗಲ್ಲ ಒಳಗಡೆ ಅಲ್ವಾ? ಸೊ ರೈತರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಕಳೆ ದೊಡ್ಡದಾಗ ತನಕ ಕಾಯಬೇಡಿ ದಯವಿಟ್ಟು. ಒಂದೊಂದು ಭೂಮಿಲಿ ಕಳೆ ಒಂದೊಂದು ಥರ ಇರುತ್ತೆ. ಸೊ ಒಂದೊಂದು ಭೂಮಿಲಿ 20 ದಿನಕ್ಕೆ ಜಾಸ್ತಿ ಆಗ್ಬಿಡುತ್ತೆ, ಒಂದೊಂದು ಭೂಮಿಲಿ 1 ತಿಂಗಳಿಗೆ ಜಾಸ್ತಿ ಆಗುತ್ತೆ. ಸೊ ಹೇಳಕ್ಕೆ ಬರಲ್ಲ, ಮಳೆ ಭೂಮಿ ಹದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಾಳೆ ನಾಟಿ ಮಾಡಿ 20 ಡೇಸ್ಗೆ ರೋಟೋವೇಟ್ರ್ ಹೊಡೆದ್ಬಿಟ್ಟು, ಅದು ಎಷ್ಟಾರು ಇರಲಿ ಕಳೆ, ಏನು ಸರ್, ಕಳೆ ಎಷ್ಟಾರು ಇರಲಿ, ಅದು ಹೇಳೋಕ್ಕಾಗಲ್ಲ. ಹಾಗಾಗಿ ಕಣ್ಮುಚ್ಕೊಂಡು 20 ದಿನಕ್ಕೆ ಅದು ಎಷ್ಟಾರು ಕಳೆ ಬಂದಿರಲಿ, ರೋಟೋವೇಟ್ರ್ ಓಡಿಸ್ಬಿಡಿ, ಇಲ್ಲ ಟಿಲ್ಲರ್ ಓಡಿಸ್ಬಿಡಿ. ಉದ್ದೇಶ ಏನು ಅಂದರೆ, ಮೇಯ್ನ್ ಗಿಡಗಿಂತ ಏನಾದ್ರು ನಮ್ಮ ಕಳೆಗಳು ಅದನ್ನು ಮುತ್ಕೊಂಡ್ಬಿಟ್ರೆ ಗಿಡ ಕುಂಠಿತ ಆಗ್ಬಿಡುತ್ತೆ. ಫಸ್ಟು ಬಾಳೆ ಗಿಡದ್ದು ಚೈಲ್ಡ್ಹುಡ್ ಡೇಸ್ ಏನಂತಾರೆ, ಬಾಲ್ಯ ದಿನಗಳು ಏನು ಅಂದರೆ ಫಸ್ಟು 3 ತಿಂಗಳಲ್ಲಿ ನೀವು ಬಾಳೆ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಫೇಲ್ಯೂರ್ ಗ್ಯಾರಂಟಿ. ಪ್ರತಿದಿನನೂ ಇಂಪಾರ್ಟೆಂಟು, 3 ತಿಂಗಳು ನೋಡಿ. ಎಷ್ಟು ಸರ್? 29 ದಿವಸ. 1 ತಿಂಗಳಿಗೆ ಆಲ್ರೆಡಿ ನಿಮ್ಮ ಮಂಡಿ ಹತ್ರ ಬಂದಿದೆ. ಮಂಡಿ ಮೇಲೆ ನಿಂತ್ಕೊಳ್ಳಿ ಸರ್. 3 ಅಡಿ, 2.5 ಅಡಿ, 3 ಅಡಿ ಬಂದಿದೆ ಬರೀ 1 ತಿಂಗಳಿಗೆ. ಎಷ್ಟು ಚೆನ್ನಾಗಿ ಇದೆ ನೋಡಿ, ಬುಡ ನೋಡಿ ಎಷ್ಟು ದಪ್ಪ ಇದೆ. ಎಲ್ಲಾನು ಅಟ್ಲೀಸ್ಟ್ 1.5 ಅಡಿ ಮೇಲೆ ಇದೆಯಾ ಸರ್ ಫುಲ್ ತೋಟ? ಸೊ ಏನು ಉದ್ದೇಶ ಅಂದರೆ, ಈ ಬಾಳೆ ಎಷ್ಟೇ ಹೈಟ್ ಇರಲಿ, ಕಳೆಗಳು ಮುತ್ಕೊಂಡ್ಬಿಟ್ರೆ ಇದು ಕುಂಠಿತ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು 20 ದಿನದಲ್ಲೇ ಸ್ಟಾರ್ಟು ಅಂದರೆ ಲೆಕ್ಕ ಯಾವಾಗಲೂ ಬರೆದಿಟ್ಕೊಬೇಕು. ನಿಮ್ಮ ನಾಟಿ ಮಾಡಿದ್ದಿನ, ರೋಟೋವೇಟ್ರ್ ಹೊಡೆದಿದ್ದಿನ, ಸ್ಪ್ರೇ ಮಾಡಿದ್ದಿನ ಎಲ್ಲ ನೀವು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಇವಾಗ ನಾವು ಇದಕ್ಕೆ 1 ರೌಂಡ್ ಆಲ್ರೆಡಿ ಹುಳಕ್ಕೆ ಮೆಣಸಿನ್ಕಾಯಿ ಕಷಾಯ ಸ್ಪ್ರೇ ಮಾಡಿದ್ದೀವಿ. ಆಮೇಲೆ 1 ರೌಂಡು ನಮ್ಮ ಮೆಣಸಿನ್ಕಾಯಿ ಕಷಾಯ ಜೊತೆ ನಮ್ಮ ಲಿಕ್ವಿಡ್ ಜೊತೆನೇ ಸ್ಪ್ರೇ ಮಾಡಿಬಿಟ್ಟಿದ್ದೀರಿ
ಎರಡು ಮಿಕ್ಸ್ ಮಾಡಿ. ಎರಡು ಮಿಕ್ಸ್ ಮಾಡಿ. ಈಗ ಅದು ಎರಡು ಮಿಕ್ಸ್ ಮಾಡೋದ್ರಿಂದ ಏನು ಇದಕ್ಕೆ ಜೀವಾಣುಗೆ ಏನು ತೊಂದರೆ ಆಗಿರಲ್ವಾ? ಖಂಡಿತ ಏನಾಗಲ್ಲ, ಯಾಕಂದ್ರೆ ಜೀವಾಣುಗಳಿಗೆ ನಮ್ಗೇನು ಖಾರ ತಾನೇ ಅದು, ಹುಳಗಳಿಗೆ ಅದು ಮ್ಯಾಟ್ರ್ ಆಗುತ್ತೆ, ಜೀವಾಣುಗಳಿಗೆ ಮ್ಯಾಟ್ರ್ ಆಗಲ್ಲ ಅದು. ಸೊ ನಾವು ಬುಡಕ್ ಹಾಕೋದು ಒಂದೇ ಲಿಕ್ವಿಡ್, ಸ್ಪ್ರೇ ಮಾಡೋದು ಒಂದೇ ಲಿಕ್ವಿಡ್. 1 ಎಕರೆ ಇರೋರು 1 ಬಾಕ್ಸ್ ತರಿಸ್ಕೊಂಡ್ರೆ ಒಂದ್ಸತಿ ಬುಡಕ್ ಹಾಕ್ಬೋದು. ಸ್ಪ್ರೇ ಇವಾಗ ಯಾವಾಗ ಎಲೆ ಚೆನ್ನಾಗಾಗಿದೆ ಸ್ಪ್ರೇ ಸ್ಟಾರ್ಟ್ ಮಾಡಿಬಿಡಿ. ಸ್ಪ್ರೇ ಮಾಡೋದ್ರಿಂದ ನಿಮಗೆ ಅದರದ್ದು ಇಂಟೇಕು, ಕ್ಯಾಲ್ಶಿಯಂ ಇಂಟೇಕು 1000% ಫಾಸ್ಟ್ ಆಗುತ್ತೆ ವೀಕ್ಷಕರೇ. ಫಾಯ್ಲರ್ ಸ್ಪ್ರೇ ತುಂಬ ಇಂಪಾರ್ಟೆಂಟು. ತರಕಾರಿ ಆಗಲಿ, ಬಾಳೆ ಆಗಲಿ, ಎನಿ ಪ್ಲ್ಯಾಂಟ್ ನೀವು ಯಾವಾಗ ಸ್ಪ್ರೇ ಮಾಡ್ತೀರಾ ಅದ್ರ ಗ್ರೋತು 10 ಟೈಮ್ಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು 1 ರೌಂಡ್ ಬುಡಕ್ಕೆ ಹಾಕಾಯ್ತು, 1 ರೌಂಡ್ ಸ್ಪ್ರೇ ಮಾಡಾಯ್ತು, ಏನು ಸರ್, ಆಮೇಲೆ ಉಳಿದು ಆಯಿತು, 3 ಒಂದೇ ಸತಿಗೆ ಆಯಿತು. ಈಗ ನೀವು 1 ತಿಂಗಳು ಅಂತ ಅಂದ್ರೆ 2 ಡೋಸ್ ಬಿದ್ದಿದೆ ಇದಕ್ಕೆ. ಅದ್ದಾಕಿದ್ದು ಒಂದ್ಸತಿ, ಹಾಕಿದ್ದು 15 ದಿವಸಕ್ಕೆ 1 ಬೀಜೋಪಚಾರ ಮಾಡಿದ್ರಿ. ಅದಾದ್ಮೇಲೆ 25 ದಿನಕ್ಕೆ ಒಂದ್ಸತಿ ತಿರ್ಗಾ ಬುಡಕ್ಕೆ 1 ಡೋಸೇಜ್ ಕೊಟ್ಟಿದ್ದೀರಿ. 1 ಸ್ಪ್ರೇನೂ ಆಗೋಯ್ತು. ಸ್ಪ್ರೇ ಅಂದರೆ ನಮ್ಮ ಸ್ಪ್ರೇ ಜೊತೆಗೆ ಮೆಣಸಿನ್ಕಾಯಿ ಕಷಾಯನೂ ಹಾಕೊಂಡು ಹೊಡೆದಿರೋದ್ರಿಂದ ಡೆವಲಪ್ಮೆಂಟಿಗೆ ಸ್ಪ್ರೇ ಆಯಿತು, ರೋಗಕ್ಕೆ ಸ್ಪ್ರೇ ಆಯಿತು, ಉಳುಕ್ಕೂ ಸ್ಪ್ರೇ ಆಯಿತು. ಈ ಮೆಣಸಿನ್ಕಾಯಿ ಅಂತ ಇದ್ದಿರಲ್ಲ, ಏನದು ಮೆಣಸಿನ್ಕಾಯಿ? ಅದೇ ಮೆಣಸಿನ್ಕಾಯಿ ಕಷಾಯ ವಿಡಿಯೋ ಇದೆ, ಎಲ್ಲ ನೋಡಿದ್ದಾರೆ. ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡಿ ಏನೇನು ಹೇಗೆ. ನೋಡಿ, ಕ್ವಿಕ್ಕಾಗಿ ಹೇಳ್ಬೇಕಂದ್ರೆ 2 kg ಹಸಿರು ಮೆಣಸಿನ್ಕಾಯಿ, 2 kg ಬೆಳ್ಳುಳ್ಳಿ, 2 kg ಶುಂಠಿ ಜಜ್ಜಿ ನೀರಲ್ಲಿ ಹಾಕ್ಕೊಂಡು 1 ದಿನ ಅದನ್ನು ಬಿಡಬೇಕು. ಇವತ್ತು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಪ್ರೇ ಹೊಡಿಬೋದು ಎಲೆಗಳಿಗೆ. ಆಮೇಲೆ ಅದನ್ನು ಈಗ ನಾವು ಅವತ್ತೇ ಯೂಸ್ ಮಾಡಿ ಅದು ಬಿಸಾಡಬೇಕಾ, ಮಿಕ್ಕದನ್ನ ಏನು ಮಾಡೋದು ಸರ್? ಅಲ್ಲ, 1 ಎಕರೆಗೆ 10 ಲೀಟ್ರ್ ಮಾಡ್ಕೊತೀರಿ, ಆದಷ್ಟು 10 ಲೀಟ್ರನ್ನ ಮುಗಿಸ್ಬಿಡೋದು ಒಳ್ಳೇದು. ತಿರ್ಗಾ ಅದನ್ನು 1 ವಾರ ಇಟ್ಟು ಅದ್ರದ್ದು ಲೈಫ್ ಪೀರಿಯಡ್ 4 ದಿನ, 4 ದಿನದಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದೀರಿ ಅದು ಫುಲ್ಲು ಮುಗಿಸ್ಬಿಡಿ. ಅದು ಇಟ್ಕೊಂಡು ಒಂದು ನೆಕ್ಸ್ಟ್ ಇಯರ್ ಹೊಡೆಯೋಕ್ಕಾಗ, ನೆಕ್ಸ್ಟ್ ಆ ಥರ 2ನೇ ಡೋಸ್ ಹೊಡೆಯುವಾಗ ಆಗಲ್ಲ. ತಿರ್ಗಾ ಹೊಸ್ದಾಗಿ ಮಾಡಿ ಅದೇನು ತಯಾರು ಮಾಡ್ಕೊಂಡಿರ್ತೀರಿ ಅದನ್ನು ಅವತ್ತೇ ಆ ಸತಿಗೆ ಮುಗಿಸ್ಬಿಟ್ರೆ ಒಳ್ಳೇದು. ಈಗ ಮೆಣಸಿನ್ಕಾಯಿ ಅಂದ್ರೆ ಯಾವ ಮೆಣಸಿನ್ಕಾಯಿ ಯೂಸ್ ಮಾಡಬೇಕು? ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಯಾವುದೇ ಆಗಿರ್ಲಿ, ಅದು ಗುಂಟೂರು ಮೆಣಸಿನ್ಕಾಯಿ ಇರಲಿ, ಖಾರ ಇರೋ ಅಂತ ಮೆಣಸಿನ್ಕಾಯಿ. ಯಾಕಂದ್ರೆ ಇವಾಗ ನಾವು ಮಾಡ್ಕೊಂತಿರೋದೇ ಖಾರ. ಸೊ ಎಷ್ಟೊಂದು ಹೈಬ್ರಿಡ್ಗಳು ಖಾರ ಇರಲ್ಲ. ಸೊ ಯಾವ್ದು ಖಾರ ಇರುತ್ತೆ ಅದನ್ನ ನೋಡ್ಕೊಂಡು ತಗೊಂಡು ಹಾಕಿದ್ರೆ ಆಯ್ತು. ಆದಷ್ಟು ಇದ್ರ ಉದ್ದೇಶ ಏನಂದ್ರೆ ಮೆಣಸಿನ್ಕಾಯಿನ ವೆರೈಟಿ ಎಲ್ಲ ಖಾರವಾಗಿರ್ಬೇಕು. ಖಾರ, ಆ ಖಾರಕ್ಕೆ ಹುಳಗಳು ಓಡೋಗ್ಬಿಡುತ್ತೆ. ಇವಾಗ ನೋಡಿ ಹೊಡೆದಿದ್ದೀರಿ, ಎಲ್ಲೂ ಹುಳಗಳಿಲ್ಲ. ಇಲ್ಲೇ ನೋಡಿ ಕೆಳಗಡೆ ಎಲೆ ಹುಳ ತಿಂದಿತ್ತು, ಎಲೆ ತಿಂದಿತ್ತು ಹುಳಗಳು. ಇದು ನೋಡಿ ಫ್ರೆಶ್ ಆಗಿ ಏನೂ ಇಲ್ಲ. ಸೊ ಡೆವಲಪ್ಮೆಂಟ್ ನೋಡ್ಬೋದು. ಇವಾಗ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ ಎಲೆ ಮುಟ್ರು ರೋಗ ಇರುತ್ತೆ. ಎಲೆ ಮುಟ್ರು ರೋಗಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಏನೇ ಕರ್ಲ್ ಬಂದಿದ್ರೆ ಎಲೆ ಮೇಲೆ ಅದೆಲ್ಲ ಚಳಿಗೋಸ್ಕರ. ಥಂಡಿ ಇದೆಯಲ್ಲ ಇವಾಗ ವೆದರು, ಸೊ ಅದು ಲೀಫ್ ಕರ್ಲ್ ಡಿಸೀಸ್ ಅದೆಲ್ಲ 100% ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ನಾವು ಆ್ಯಪಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದ್ರಿಂದ ಯಾರನ್ನೂ ಕೇಳಬೇಕಾಗಿಲ್ಲ ರೈತರು. ಈಗ ಇದು ಸಂಕ್ಷಿಪ್ತವಾಗಿ ಏನೋ ಒಂದು ಅಲ್ಲ, ಹೊಸ ವೀಕ್ಷಕರಿಗೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನೀವು ಯಾವುದು ತಪ್ಪದೇ ಇಲ್ಲ. ತಿಂಗಳ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಆ್ಯಪಲ್ಲಿ ಫಸ್ಟ್ ಡೇಯಿಂದ 365 ದಿನವೂ ಯಾರನ್ನೂ ಕೇಳಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ. ಆಚೆ ಕಡೆಯಿಂದ ನಾವು 1 ರೂಪಾಯಿ ಏನು ತೊಗೊಳೋದು ಇಲ್ಲ. 100% ಫಸ್ಟ್ ಅರ್ತ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ, ಎಲ್ಲಿಂದನೂ ತರಬೇಕಾಗಿಲ್ಲ. ಯಾವ ಥರ ಇದೆ ನೋಡಿ, ಬರೀ 1 ತಿಂಗಳಿಗೆ ಫಸ್ಟ್ ಕ್ಲಾಸ್ ರಿಸಲ್ಟ್. ಒಳ್ಳೆ ಡೆವಲಪ್ಮೆಂಟ್, 1 ತಿಂಗಳು ಚೆನ್ನಾಗಿ ಬರ್ತಾ ಇದೆ. ಸುಳಿ ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಎಲೆ ನೋಡಿ, ಸುಳಿ ನೋಡಿ, ಕತ್ತಿ ಥರ ಇದೆ, ಬಂದಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಬುಡ ನೋಡಿ. ಸೊ ಫೇಲ್ಯೂರ್ ಇಲ್ಲ. ನಮ್ಮ ಪದ್ಧತಿಲಿ ಮಾಡಿದ್ರೆ 95% ಎಲ್ಲ ಚೆನ್ನಾಗಿ ಬಂದಿದೆ. 5% 10% ಮಾರ್ಟಾಲಿಟಿ ಇರುತ್ತೆ. ಅಂದರೆ ತಬ್ಗುಳಿ ಆಗಿರೋದನ್ನು ನಾವು ತಿರ್ಗಾ ಅದನ್ನು ತೆಗೆದು ಹಾಕಬೇಕಾಗುತ್ತೆ. 1 ತಿಂಗಳು ಟೈಮ್ ಇರುತ್ತೆ. 1 ತಿಂಗಳಲ್ಲಿ ಹಾಳಾಗಿರೋದನ್ನು ತಿರ್ಗಾ ಇನ್ನೊಂದು ಕಂದು ಹಾಕಿ ರೆಡಿ ಮಾಡ್ಕೊಳ್ಳಿ. ಸೊ ಜಾಸ್ತಿ ಮಾಹಿತಿಗಾಗಿ ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟಿಂದ ಮಾಡೋರು 100% ನಿಮಗೆ ಎಲ್ಲ ಥರ ಹೇಳ್ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. First Earth.